ಎಲ್ರಿಗೂ ನಮಸ್ಕಾರ. ನಾನು ತ್ರಿಷಾ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ತೋರ್ಸಕೊಟ್ಟಿರೋ ದೇವಾಲಯ ಶ್ರೀ ನೀಲಕಂಠೇಶ್ವರ ದೇವಾಲಯ. ಇದು ಚನ್ನಪಟ್ಟಣದಿಂದ ಸುಮಾರು 1.5 ಕಿಲೋಮೀಟರ್ ಮಂಡಿಪೇಟೆಯಲ್ಲಿದೆ. ಬನ್ನಿ ನಾವಿವತ್ತು ಈ ದೇವಾಲಯ ಎಷ್ಟು ಪುರಾತನ ಕಾಲದ್ದು ಅಂತ ತಿಳ್ಕೊಳ್ಳೋಣ. ಈ ದೇವಾಲಯವು ಸುಮಾರು ಕ್ರಿಸ್ತಶಕ 1050ರಲ್ಲಿ ಚೋಳರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿದೆ. ಚೋಳ ಅರಸ ರಾಜರಾಜ ಚೋಳನ್ ಆಳ್ವಿಕೆಯಲ್ಲಿ ಅವರ ಸಾಮಂತರಾಗಿದ್ದ ಗಂಗರಾಜನ ಮನೆತನದ ಭೂಮಿ ವಿಕ್ರಮ ಅಥವಾ ಶ್ರೀ ಪುರುಷ ಎಂಬ ರಾಜನಿಂದ ಈ ದೇವಾಲಯವು ನಿರ್ಮಾಣವಾಗಿದೆ. ಈ ದೇವಸ್ಥಾನವು ಕಣ್ವ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ. ಪ್ರತಿದಿನ ರಾತ್ರಿ ಕಣ್ವ ಋಷಿಗಳು ಈ ಆಲಯಕ್ಕೆ ಬಂದು ಸ್ವಾಮಿಯನ್ನು ಗರ್ಭಗುಡಿಯಲ್ಲಿ ಪೂಜಿಸಿ ಹೋಗುತ್ತಾರೆಂದು ಪ್ರತೀತಿ ಇದೆ. ಈ ದೇವಾಲಯದಲ್ಲಿ ಮೂಲವಾಗಿ ಮಹಾಗಣಪತಿ ನೆಲೆಸಿದ್ದು ಪ್ರತಿ ತಿಂಗಳು ಸಂಕಷ್ಟಹರ ಗಣಪತಿ ಪೂಜೆ ನಡೆಯುತ್ತದೆ. ಯಾರು 21 ತಿಂಗಳುಗಳ ಕಾಲ ಈ ಸಂಕಷ್ಟಹರ ಗಣಪತಿ ಪೂಜೆ ಸೇವೆಯನ್ನು ನಡೆಸುತ್ತಾರೋ ಅವರಿಗೆ ಕಂಕಣ ಭಾಗ್ಯ, ಸಂತಾನ ಪ್ರಾಪ್ತಿ ನೆರವೇರುತ್ತದೆ. ಇಲ್ಲಿನ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದರಿಂದ ಪುತ್ರ ಸಂತಾನವಾಗುತ್ತದೆ ಎಂಬ ನಂಬಿಕೆ ಈ ದೇವಾಲಯಕ್ಕಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ದೇವಾಲಯ ಎಷ್ಟು ಹಳೆಯದ್ದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.